ಜೀವನದಲ್ಲಿ ಮೂರೇ ಇಂಪಾರ್ಟೆಂಟ್, ಅತಿ ಮುಖ್ಯವಾದದ್ದು: ದೇಹ, ದೇಶ, ದೇವರು. ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಳ್ಬೇಕಾದಂಥದ್ದು ದೇಹ, ದೇಶ, ದೇವರು. ದೇವರಂದರೆ ನಾಲೆಡ್ಜ್. ದೇವ್ರ ಬಗ್ಗೆ ನಾಲೆಡ್ಜ್ ಅಲ್ಲ, ಜ್ಞಾನವೇ ದೇವರು. ದೇಶ ಅಂದರೆ ನಿಮ್ದಿರ್ಲಿಕ್ಕೆ ಒಂದು 5 ಸೆಂಟ್ಸ್ ಜಾಗ ಇರ್ತಲ್ಲ, ಗೌರ್ಮೆಂಟ್ ಕೊಟ್ಟರು. ಆ್ಯಕ್ಚುಲಿ 5 ಸೆಂಟ್ಸ್ ಅಲ್ಲ, 50 ಸೆಂಟ್ಸ್ ಬೇಕು ಒಬ್ಬನಿಗೆ. ಕರೆಕ್ಟ್ ಅವನ ಹೊಟ್ಟೆಪಾಡು ಅವನೇ ಬದುಕೊಂಡು ಹೋಯ್ತಾರೆ. ಇರಲಿ, ಗೌರ್ಮೆಂಟ್ ಅಲ್ಲ, ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡು ನಿಮ್ಗೆ ಅರ್ಥ ಆಗ್ತಿಲ್ಲ ಅದು. ಇನ್ನೊಂದು ದೇಹ. ದೇಹನೂ ಅಷ್ಟೇ. ದೇಹ ಅಂದರೆ ದೇಹ ಇದ್ದರೆ ಇದೆಲ್ಲ ಅನುಭವ ಈ ಭೂಮಿ ಮೇಲೆ. ಆ ದೇಹ ಇಲ್ಲಾಂದರೆ ಪ್ರೇತ ಅನುಭವ. ಪ್ರೇತ ಆಗಿ ಬಾಳೆ ಮರ, ಮಾವಿನ ಮರ, ಆಲದ ಮರ ಇಲ್ಲಿ ನೇತಾಡ್ತಿರ್ಬೋದು ಅಷ್ಟೇ. ಈ ಥರ ಅನುಭವ ಪಡೀಲಿಕ್ಕಾಗೋದಿಲ್ಲ. ಮನೇಲಿ ಮೀಸಲಿಟ್ಟರೆ ಹೋಗಿ ತಿಂದ್ಕೊಂಡು ಬರ್ಬೋದು. ಹಾಗಾಗಿ ಅದನ್ನೆಲ್ಲ ಬೇಡ ಅಂತಿದ್ರೆ ಆರೋಗ್ಯವಾಗಿ ದೇಹವನ್ನು ಆರೋಗ್ಯವಾಗಿ ರಕ್ಷಣೆ ಮಾಡ್ಕೊಳ್ಬೇಕು. ದೇಹದ ಆರೋಗ್ಯನ ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಳ್ಬೇಕು. ಬ್ಯಾಡ್ದಿದ್ದ ಡಾಕ್ಟ್ರ್ ಹೇಳೋದೆಲ್ಲ ಕೇಂದ್ರಲ್ಲ, ಇಂಜೆಕ್ಷನ್ ಎಲ್ಲ ಹಾಕ್ತಾರೆ ಡಾಕ್ಟ್ರು. ಈಗಿನ ಕಾಲ ಡಾಕ್ಟ್ರ್ ಹಾಳು ಮಾಡೋಕ್ಕೆ ಇರ್ಬೋದು. ಇದು ಹೇಳೋ ತಪ್ಪೈತೇನಲ್ಲ, ಇರಲಿ, ಕಡೆ ಡಿಲೀಟ್ ಮಾಡ್ತೆ. ಹೀಗೆ ದೇಹ, ದೇಶನೂ ಅಷ್ಟೇ. ರಾಜಕಾರಣಿಗಳದು ಕೈ ಬಿಟ್ಟು ಬಿಡೋದಲ್ಲ ಅವರು ಜವಾಬ್ದಾರಿ ಮೇಲೆ. ಅವರೆಂತ ಮಾಡ್ತಾಯಿದ್ರೆ ಈಗ ನಿಮಗೆ ಗೊತ್ತಾಗ್ತಿರ್ತಲ್ಲ ಕಣ್ಣೆದ್ರೆ. ಆದರೂ ನೀವೇನೋ ಪ್ರಯತ್ನ ಪಡ್ತಿಲ್ಲ. ಪ್ರಜೆಗಳಿಗೆ ಈ ಮಾತೆಲ್ಲ ಹೇಳ್ತಿರೋದು ಪ್ರಜೆಗಳಿಗೆ. ನೀವು ಯಾರನ್ನೇ ಆಗಲಿ ದೇವ್ರನ್ನ ಸಮೇತ ನಂಬ್ಕೊಂಡು ಕೂತ್ಕೊಳ್ಬೇಡಿ. ನಿಮ್ಮ ಪ್ರಯತ್ನವೇ ಇಲ್ಲಿ ಅತಿ ಮುಖ್ಯವಾದಂಥದ್ದು. ದೇವ್ರು ಬಂದರೂ ಥರ್ಡ್ ಪಾರ್ಟಿ ದೇವ್ರ ಸಮೇತ. ನೀನು ನಿನ್ನ ಸುತ್ತಮುತ್ತಲಿನ ಜೀವನ, ನೀನೇ ಜವಾಬ್ದಾರಿ. ಮುಗೀತು. ಹಾಯ್.